Hello friends, welcome back to my YouTube channel. In this video I am going to give complete information about muscle tissue. ಇವತ್ತಿನ ಕ್ಲಾಸಲ್ಲಿ ನಾನು ಮಸಲ್ ಟಿಶ್ಯೂ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ನಾವು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಎಪಿಥೇಲಿಯಲ್ ಟಿಶ್ಯೂ ಮತ್ತು ಕನೆಕ್ಟಿವ್ ಟಿಶ್ಯೂ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಮಸಲ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡೋಣ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಟಿಲ್ ಎಂಡ್ವರೆಗೂ ವಾಚ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. Muscle tissue. Muscle tissue is a specialized tissue that enables movement in the body by contracting and relaxing. ಈ ಮಸಲ್ ಟಿಶ್ಯೂ ಏನಿದೆಯಲ್ಲ ಇದು ನಮ್ಮ ಬಾಡಿ ಒಳಗಡೆ ಮೂಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತಾ ಬೈ ಕಾಂಟ್ರಾಕ್ಟಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್. ಇದು ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಪ್ರೋಸೆಸ್ಸಿಂದ ನಮ್ಮ ಬಾಡಿ ಒಳಗಡೆ ಮೂಮೆಂಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತಾ. ಇಟ್ ಕಂಪೋಸ್ಡ್ ಆಫ್ ಎನ್ಲಾಂಗೇಟೆಡ್ ಸೆಲ್ಸ್ ಕಾಲ್ಡ್ ಮಸಲ್ ಫೈಬರ್ಸ್. ಈ ಮಸಲ್ ಟಿಶ್ಯೂ ಏನಿದೆಯಲ್ಲ ಇದು ಎನ್ಲಾಂಗೇಟೆಡ್ ಸೆಲ್ಸ್ ಇಂದ ಕಂಪೋಸ್ ಆಗಿರುತ್ತೆ. ಇದನ್ನು ನಾವು ಮಸಲ್ ಫೈಬರ್ಸ್ ಅಂತ ಕರಿತೀವಿ. ವಿಚ್ ಆರ್ ಪ್ಯಾಕ್ಡ್ ವಿತ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್. ಈ ಮಸಲ್ ಫೈಬರ್ಸ್ ಏನಿದೆಯಲ್ಲ ಇದು ಕಾಂಟ್ರಾಕ್ಟೈಲ್ ಪ್ರೋಟೀನ್ಸಿಂದ ಪ್ಯಾಕ್ಡ್ ಆಗಿರುತ್ತೆ. ಸೊ ನೆಕ್ಸ್ಟ್, ದೀಸ್ ಪ್ರೋಟೀನ್ಸ್ ಪ್ರೈಮರ್ಲಿ ಆ್ಯಕ್ಷನ್ ಆ್ಯಂಡ್ ಮಯೋಸಿನ್. ಇದರಲ್ಲಿ ಬರೋವಂಥ ಇವಾಗ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಏನಿದೆಯಲ್ಲ ಅವು ಪ್ರೈಮರ್ಲಿ ಆ್ಯಕ್ಷನ್ ಮತ್ತು ಮಯೋಸಿನ್ ಆಗಿರ್ತವೆ. ನೆಕ್ಸ್ಟ್ ಇವಾಗ ಟೈಪ್ಸ್ ಬಗ್ಗೆ ನೋಡೋಣ. ಮಸಲ್ ಟಿಶ್ಯೂ ಅಲ್ಲಿ ಬರೋವಂಥ ಮೇನ್ ಟೈಪ್ಸ್ ಅಂತ ಅಂದರೆ ದೇರ್ ಆರ್ 3 ಟೈಪ್ಸ್. ಫಸ್ಟ್ ಒನ್ ಸ್ಕೆಲಿಟಲ್ ಮಸಲ್, ಸೆಕೆಂಡ್ ಒನ್ ಕಾರ್ಡಿಯಾಕ್ ಮಸಲ್, ಥರ್ಡ್ ಒನ್ ಸ್ಮೂತ್ ಮಸಲ್. ದೀಸ್ ಆರ್ 3 ಟೈಪ್ಸ್ ಆಫ್ ಮಸಲ್ಸ್ ಇನ್ ಮಸ್ಕ್ಯುಲರ್ ಟಿಶ್ಯೂ. ಇವಾಗ ಒಂದೊಂದಾಗಿ ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್, ಫಸ್ಟ್ ಒನ್ ಸ್ಕೆಲಿಟಲ್ ಮಸಲ್. ಸ್ಕೆಲಿಟಲ್ ಮಸಲ್ಸ್ ಆರ್ ಅಟ್ಯಾಚ್ ಟು ಬೋನ್ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ವ್ಯಾಲೆಂಟರಿ ಮೂಮೆಂಟ್ಸ್. ಈ ಸ್ಕೆಲಿಟಲ್ ಮಸಲ್ಸ್ ಏನಿದೆಯಲ್ಲ ಇವು ನಮ್ಮ ಬೋನ್ಗೆ ಅಟ್ಯಾಚ್ ಆಗಿರ್ತವೆ ಮತ್ತು ಇವು ವ್ಯಾಲೆಂಟರಿ ಮೂಮೆಂಟ್ ಮಾಡೋಕ್ಕೆ ರೆಸ್ಪಾನ್ಸಿಬಲ್ ಆಗಿರ್ತವೆ. ವ್ಯಾಲೆಂಟರಿ ಮೂಮೆಂಟ್ ಅಂತಂದರೆ ನಾವು ವಾಕಿಂಗ್ ಮಾಡೋದು, ರನ್ನಿಂಗ್ ಮಾಡೋದು, ಲಿಫ್ಟಿಂಗ್ ಮಾಡೋದು, ಸಿಟ್ಟಿಂಗ್ ಆ್ಯಂಡ್ ಸ್ಟ್ಯಾಂಡಿಂಗ್, ಇವೆಲ್ಲ ವ್ಯಾಲೆಂಟರಿ ಮೂಮೆಂಟ್ಗೆ ಎಕ್ಸಾಂಪಲ್ಸ್. ವ್ಯಾಲೆಂಟರಿ ಮೂಮೆಂಟ್ ಅಂತಂದರೆ ನಮ್ಮ ಕಂಟ್ರೋಲ್ ಒಳಗಡೆ ಇವಾಗ ನಾವು ವಾಕ್ ಮಾಡಬೇಕಂತ ಅನಿಸಿದ ಮೇಲೆ ವಾಕ್ ಮಾಡ್ತೀವಲ್ಲ ಅದು ವ್ಯಾಲೆಂಟರಿ ಮೂಮೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್, ಸ್ಕೆಲಿಟಲ್ ಮಸಲ್ದು ಸ್ಟ್ರಕ್ಚರ್ ನೋಡೋಣ. ಸ್ಟ್ರಕ್ಚರ್ ಏನಿದೆ ಅಂತ. ಸ್ಕೆಲಿಟಲ್ ಮಸಲ್ಸ್ ಆರ್ ಸ್ಟ್ರೇಟೆಡ್. ಇವೇನಿದೆಯಲ್ಲ ಸ್ಟ್ರೇಟಾಗಿ ಇರ್ತವೆ ಸ್ಕೆಲಿಟಲ್ ಮಸಲ್ಸ್. ಮತ್ತು ಲಾಂಗ್ ಸಿಲಿಂಡ್ರಿಕಲ್ ಫೈಬರ್ಸ್ ವಿತ್ ಮಲ್ಟಿಪಲ್ ನ್ಯೂಕ್ಲಿಯೈ. ಇವು ಸ್ಟ್ರೇಟ್ ಆಗಿರ್ತವೆ ಮತ್ತು ಲಾಂಗ್ ಆಗಿರ್ತವೆ ಮತ್ತು ಸಿಲಿಂಡ್ರಿಕಲ್ ಫೈಬರ್ಸ್, ಸಿಲಿಂಡ್ರಿಕಲ್ ಶೇಪ್ ಒಳಗಡೆ ಇರ್ತವೆ ವಿತ್ ಮಲ್ಟಿಪಲ್ ನ್ಯೂಕ್ಲಿಯಸ್, 2 or more ನ್ಯೂಕ್ಲಿಯಸ್ನ ಇವು ಹೊಂದಿರ್ತವೆ. ಸೊ ನೆಕ್ಸ್ಟ್ ಇದ್ರ ಫಂಕ್ಷನ್ ಏನಂತ ನೋಡೋಣ. ಸ್ಕೆಲಿಟಲ್ ಮಸಲ್ಸ್ ಏನೇನು ಫಂಕ್ಷನ್ ಮಾಡುತ್ತೆ ಅಂತ ಅಂದರೆ, ಫಸ್ಟ್ ಒನ್ ಕಂಟ್ರೋಲ್. ಕಂಟ್ರೋಲಲ್ಲಿ ವ್ಯಾಲೆಂಟರಿ ಅಂತ ಬರುತ್ತೆ. ಇದು ಕಂಟ್ರೋಲಲ್ಲಿ ವ್ಯಾಲೆಂಟರಿ ಮೂಮೆಂಟ್ ಮಾಡೋದ್ರಿಂದ ಇದು ವ್ಯಾಲೆಂಟ್ರಿ ಕಂಟ್ರೋಲ್, ನಮ್ಮ ಬಾಡಿಯಲ್ಲಿ ವ್ಯಾಲೆಂಟ್ರಿ ಕಂಟ್ರೋಲ್ನ ಇದು ಮಾಡುತ್ತೆ. ನೆಕ್ಸ್ಟ್, ಅಂಡರ್ ಕಾನ್ಷಿಯಸ್. ವ್ಯಾಲೆಂಟರಿ ಕಂಟ್ರೋಲ್ ಅಂತಂದರೆ ಇವಾಗ ನಮ್ಮ ಕಾನ್ಷಿಯಸ್, ನಮಗೆ ಗೊತ್ತಿರುತ್ತೆ ಇವಾಗ ಮೂಮೆಂಟ್ ಆಗ್ತಿದೆ ಅಂದರೆ ಅದು ನಮ್ಮ ಕಾನ್ಷಿಯಸ್ಗೆ ಇರುತ್ತೆ. ಸೊ ನೆಕ್ಸ್ಟ್, ಎನೇಬಲ್ಸ್ ಬಾಡಿ ಮೂಮೆಂಟ್. ಇದು ಬಾಡಿ ಮೂಮೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್, ಥರ್ಡ್ ಒನ್ ಮೇಂಟೈನ್ಸ್ ಪೋಸ್ಚರ್. ನಮ್ಮ ಬಾಡಿ ಪೋಸ್ಚರ್ನ ಮೇಂಟೈನ್ ಮಾಡೋಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್, ಲಾಸ್ಟ್ ಒನ್ ಪ್ರೊಡ್ಯೂಸಸ್ ಹೀಟ್ ಡ್ಯೂರಿಂಗ್ ಆ್ಯಕ್ಟಿವಿಟೀಸ್. ನಮ್ಮ ಬಾಡಿ ಒಳಗಡೆ ಹೀಟ್ನ ಇದು ಪ್ರೊಡ್ಯೂಸ್ ಮಾಡುತ್ತೆ. ವೆನ್ ಅಂದ್ರೆ ಇದು ನಾವು ಆ್ಯಕ್ಟಿವಿಟೀಸ್ ಮಾಡೋವಾಗ, ಇವಾಗ ಹೆವಿಯಾಗಿ ಏನಾದರೂ ಆ್ಯಕ್ಟಿವಿಟಿ ಮಾಡೋವಾಗ ನಮಗೆ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತಿದ್ದು. ಸೊ ನೆಕ್ಸ್ಟ್, ಎಕ್ಸಾಂಪಲ್ಸ್. ಈ ಸ್ಕೆಲಿಟಲ್ ಮಸಲ್ಸಿಗೆ ಎಕ್ಸಾಂಪಲ್ಸ್ ಏನೇನಂತಂದರೆ ಇದು ಯಾವ್ಯಾವ ಕಡೆ ಕಾಣಿಸುತ್ತೆ ಅಂತಂದ್ರೆ ಬೈಸೆಪ್ಸ್, ಟ್ರೈಸೆಪ್ಸ್ ಆ್ಯಂಡ್ ಕ್ವಾಡ್ರಪ್ಸ್. ಇದರೊಳಗಡೆ ನಾವು ಇದು ಸ್ಕೆಲಿಟಲ್ ಮಸಲ್ನ ನೋಡ್ಬೋದಾಗಿರುತ್ತೆ. ಐ ಥಿಂಕ್ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಸ್ಕೆಲಿಟಲ್ ಮಸಲ್. ಸೊ ನೆಕ್ಸ್ಟ್, ಕಾರ್ಡಿಯಾಕ್ ಮಸಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಕಾರ್ಡಿಯಾಕ್ ಮಸಲ್. ಕಾರ್ಡಿಯಾಕ್ ಮಸಲ್ ಫೌಂಡ್ ಓನ್ಲಿ ಇನ್ ದಿ ವಾಲ್ ಆಫ್ ದಿ ಹಾರ್ಟ್.
ಇದೇನು ಕಾರ್ಡಿಯಾಕ್ ಮಸಲ್ ಇದೆಯಲ್ಲ, ಇದು ನೇಮಲ್ಲಿನೇ ಇದೆ ಕಾರ್ಡಿಯಾಕ್ ಅಂತ. ಇದು ನಮ್ಮ ಹಾರ್ಟ್ ಒಳಗಡೆ ಇರೋ ವಾಲ್ಸಲ್ಲಿ ಅಷ್ಟೇ ಪ್ರೆಸೆಂಟ್ ಇರುತ್ತೆ ಈ ಕಾರ್ಡಿಯಾಕ್ ಮಸಲ್. ಇಟ್ ಪಂಪ್ಸ್ ಬ್ಲಡ್ ಥ್ರೂ ಔಟ್ ದಿ ಬಾಡಿ. ಈ ಕಾರ್ಡಿಯಾಕ್ ಮಸಲ್ ಏನಿದೆಯಲ್ಲ, ಇದು ನಮ್ಮ ಬಾಡಿಗೆ ಬ್ಲಡ್ನ ಪಂಪ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಇದ್ರ ಸ್ಟ್ರಕ್ಚರ್ ಏನಿದೆ ಅಂತ ನೋಡೋಣ. ಸ್ಟ್ರೇಟನ್ಡ್ ಸ್ಕೆಲಿಟಲ್ ಮಸಲ್ ಬಟ್ ಬ್ರಾಂಚಸ್ ಫೈಬರ್ಸ್. ಇದು ಕೂಡ ಸ್ಕೆಲಿಟಲ್ ಮಸಲ್ ಥರನೇ ಸ್ಟ್ರೇಟ್ ಆಗಿರುತ್ತೆ, ಬಟ್ ಇದು ಬ್ರಾಂಚಸ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು ಸ್ಕೆಲಿಟಲ್ ಮಸಲಲ್ಲಿ ಸ್ಟ್ರೇಟ್ ಆಗಿತ್ತು, ಬಟ್ ಇದು ಬ್ರಾಂಚಸ್ ಇದೆ, ಈ ರೀತಿ ಬ್ರಾಂಚಸ್ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ಸೆಲ್ಸ್ ಆರ್ 1 or 2 ನ್ಯೂಕ್ಲಿಯೈ ಇರುತ್ತೆ. ಇದು ಒಂದು ಸೆಲ್ ಏನಿದೆ 1 or 2 ನ್ಯೂಕ್ಲಿಯನ್ನ ಹೊಂದಿರುತ್ತೆ. ಸೊ ನೆಕ್ಸ್ಟ್ ದೀಸ್ ಕನೆಕ್ಟೆಡ್ ಟು ಇಂಟರ್ಕೆಲೇಟೆಡ್ ಡಿಸ್ಕ್ಸ್. ಇವೇನು 2 ಸೆಲ್ಸ್, ಇವಾಗ 2 ಸೆಲ್ಸ್ ಇದೆ ಅಂದ್ಕೊಳ್ಳೋಣ, ಆ ಸೆಲ್ಸ್ನ ಕನೆಕ್ಟ್ ಮಾಡೋದು ಇಂಟರ್ಕೆಲೇಟೆಡ್ ಡಿಸ್ಕ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇದೇನಿದೆಯಲ್ಲ ಇದು ಇಂಟರ್ಕೆಲೇಟೆಡ್ ಡಿಸ್ಕ್ ಆಗಿರುತ್ತೆ. ನೆಕ್ಸ್ಟ್ ಫಂಕ್ಷನ್ಸ್, ಕಾರ್ಡಿಯಾಕ್ ಮಸಲ್ದು ಫಂಕ್ಷನ್ಸ್ ಏನಂತ ನೋಡೋಣ. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಕಂಟ್ರೋಲ್. ಇದು ಕಂಟ್ರೋಲಲ್ಲಿ ಇನ್ವ್ಯಾಲಂಟರಿ ಕಂಟ್ರೋಲ್ ಆಗಿರುತ್ತೆ. ಇದು ನಮ್ಮ ಬಾಡಿ ಒಳಗಡೆ ಇನ್ವ್ಯಾಲಂಟರಿ ಅಂತಂದರೆ ಅಂಡರ್ ಕಾನ್ಷಿಯಸ್ಗೆ ಇರೋದಿಲ್ಲ, ನಮ್ಮ ಕಾನ್ಷಿಯಸ್ಗೆ ಇರೋದಿಲ್ಲ ಇದು ಅಂತಂದರೆ. ಇವಾಗ ನಮ್ಮ ಹಾರ್ಟ್ ಬೀಟ್ ಆಗ್ತಿರುತ್ತೆ, ಬಟ್ ಅದು ನಮ್ಮ ಕಂಟ್ರೋಲ್, ಇವಾಗ ನಾವು ಸ್ಟಾಪ್ ಮಾಡಬೇಕಂದ್ರೆ ಆಗಲ್ಲ, ಅದು ತಾನೇ ಇದು ವರ್ಕ್ ಮಾಡ್ತಿರುತ್ತೆ. ಅದನ್ನು ನಾವು ಇನ್ವ್ಯಾಲಂಟರಿ ಅಂತ ಕರಿತೀವಿ. ಸೊ ನೆಕ್ಸ್ಟ್ ರೆಸ್ಪಾನ್ಸಿಬಲ್ ಫಾರ್ ದಿ ರಿದಮ್ಯಾಟಿಕ್ ಕಾಂಟ್ರಾಕ್ಷನ್ ಆಫ್ ದಿ ಹಾರ್ಟ್. ಅಂದರೆ ಇದು ಒಂದೇ ರಿದಮಲ್ಲಿ ನಮ್ಮ ಹಾರ್ಟ್ನ ಕಾಂಟ್ರಾಕ್ಷನ್ ಮಾಡುತ್ತೆ. ಅಂದರೆ ಇವಾಗ ಒಂದು ಟೈಮು 1 ಸೆಕೆಂಡ್ಗೆ ಬೀಟ್ ಆಗಿ 2 ಸೆಕೆಂಡ್ಗೆ ನೆಕ್ಸ್ಟ್ ಬೀಟ್ ಆಗೋ ಥರ ಏನಿಲ್ಲ, ಒಂದೇ ರೀತಿ ಬೀಟ್ ಆಗುತ್ತೆ. ಇದು ನಮ್ಮ ಹಾರ್ಟ್ ಬೀಟ್ ಏನಿದೆಯಲ್ಲ ಒಂದೇ ರೀತಿ ರಿದಮ್ಯಾಟಿಕ್ ಆಗಿ ಕಾಂಟ್ರಾಕ್ಷನ್ ಆಗುತ್ತೆ, ಅದಕ್ಕೂ ಆ ರೀತಿ ಇದು ಫಂಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಮೇಂಟೈನ್ ಬ್ಲಡ್ ಸರ್ಕ್ಯುಲೇಷನ್. ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗೋದನ್ನು ಇದು ಮೇಂಟೈನ್ ಮಾಡುತ್ತೆ. ಸೊ ನೆಕ್ಸ್ಟ್ ಎಕ್ಸಾಂಪಲ್ಸ್ ಅಂತಂದರೆ ಹಾರ್ಟ್ ಮಸಲ್ ಒಂದೇ ಇದಕ್ಕೆ ಎಕ್ಸಾಂಪಲ್ ಆಗಿರುತ್ತೆ. ಇದರಲ್ಲಿ 3 ಲೇಯರ್ಸ್ ಇರ್ತವೆ ಹಾರ್ಟಲ್ಲಿ: ಎಂಡೋಕಾರ್ಡಿಯಮ್, ಮಯೋಕಾರ್ಡಿಯಮ್ ಆ್ಯಂಡ್ ಪೆರಿಕಾರ್ಡಿಯಮ್. ಇದು ಮಯೋಕಾರ್ಡಿಯಮ್ ಅಂತಂದರೆ ಮಿಡಲ್ ಲೇಯರ್ ಆಗಿರುತ್ತೆ. ಈ ಮಿಡಲ್ ಲೇಯರಲ್ಲಿ ನಾವು ಈ ಕಾರ್ಡಿಯಾಕ್ ಮಸಲ್ನ ಕಾಣ್ಬೋದಾಗಿರುತ್ತೆ. ಐ ಥಿಂಕ್ ಈ ಕಾರ್ಡಿಯಾಕ್ ಮಸಲ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಒನ್, ಥರ್ಡ್, ಸ್ಮೂತ್ ಮಸಲ್ ಫೌಂಡ್ ಇನ್ ದಿ ವಾಲ್ ಆಫ್ ಇಂಟರ್ನಲ್ ಆರ್ಗನ್ಸ್. ಇದನ್ನು ನಾವು ಇಂಟರ್ನಲ್ ಆರ್ಗನ್ಸ್ ವಾಲಲ್ಲಿ ಈ ಸ್ಮೂತ್ ಮಸಲ್ನ ನೋಡ್ಬೋದಾಗಿರುತ್ತೆ. ಆ್ಯಂಡ್ ಬ್ಲಡ್ ವೆಸಲ್ಸ್ ಆ್ಯಂಡ್ ಸ್ಮೂತ್ ಮಸಲ್ ಕಂಟ್ರೋಲ್ ವೇರಿಯಸ್ ವ್ಯಾಲಂಟರಿ ಮೂಮೆಂಟ್ಸ್. ಈ ಸ್ಮೂತ್ ಮಸಲ್ ಏನಿದೆಯಲ್ಲ, ಈ ಮಸಲ್ನ ನಾವು ಇಂಟರ್ನಲ್ ಆರ್ಗನ್ಸಲ್ಲಿ ಮತ್ತು ಬ್ಲಡ್ ವೆಸಲ್ಸಲ್ಲಿ ನೋಡ್ಬೋದು. ಇದು ವೇರಿಯಸ್ ಇನ್ವ್ಯಾಲಂಟರಿ ಮೂಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಇದು ಕೂಡ ಇನ್ವ್ಯಾಲಂಟರಿ ಮೂಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಕಾರ್ಡಿಯಾಕ್ ಮಸಲ್ ಥರ. ಸೊ ನೆಕ್ಸ್ಟ್ ಇದ್ರ ಸ್ಟ್ರಕ್ಚರ್ನ ನೋಡೋಣ. ಇಟ್ ಈಸ್ ಅ ನಾನ್ ಸ್ಟ್ರೇಟೆಡ್. ಇವಾಗ ಯಾವ ರೀತಿ ಕಾರ್ಡಿಯಾಕ್ ಮಸಲ್ ಮತ್ತು ಸ್ಕೆಲಿಟಲ್ ಮಸಲ್ ಸ್ಟ್ರೇಟ್ ಆಗಿದ್ದು, ಬಟ್ ಇದು ನಾನ್ ಸ್ಟ್ರೇಟೆಡ್. ಅಂದರೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಇದು ಏನೋ ಸ್ಟ್ರೇಟಾಗಿ ಕಾಣಿಸ್ತಿಲ್ಲಲ್ಲ. ನೆಕ್ಸ್ಟ್ ಸ್ಪೈಡಲ್ ಶೇಪ್ಡ್ ಸೆಲ್ಸ್ ವಿತ್ ಅ ಸಿಂಗಲ್ ನ್ಯೂಕ್ಲಿಯಸ್. ಇವೆಲ್ಲ ಸ್ಪೈಡಲ್ ಶೇಪ್ಡ್ ಇರ್ತವೆ ಸೆಲ್ಸ್, ಮತ್ತು ಸಿಂಗಲ್ ಒಂದು ಸೆಲ್ಲಲ್ಲಿ 1 ನ್ಯೂಕ್ಲಿಯಸ್ ಅಷ್ಟೇ ಇರುತ್ತೆ, ಯೂನಿನ್ಯೂಕ್ಲಿಯೇಟೆಡ್ ಆಗಿರ್ತವೆ ಇವು. ಸೊ ನೆಕ್ಸ್ಟ್ ಫಂಕ್ಷನ್ಸ್ ನೋಡೋಣ. ಫಂಕ್ಷನ್ಸಲ್ಲಿ ಫಸ್ಟ್ ಒನ್ ಕಂಟ್ರೋಲ್. ಇದು ಕೂಡ ಇನ್ವ್ಯಾಲಂಟ್ರಿ ಕಂಟ್ರೋಲ್ನ ಹೊಂದಿರುತ್ತೆ. ಇಟ್ ಈಸ್ ರೆಗ್ಯುಲೇಟೆಡ್ ಬೈ ದಿ ಆಟೋನಮಿಕ್ ನರ್ವಸ್ ಸಿಸ್ಟಮ್. ಇದೇನಿದೆಯಲ್ಲ ಕಂಟ್ರೋಲ್ ಇನ್ವ್ಯಾಲಂಟ್ರಿ ಆಗಿರುತ್ತೆ, ಇದು ಆಟೋಮೆಟಿಕ್ಕಾಗಿ ನರ್ವಸ್ ಸಿಸ್ಟಮಿಂದ ರೆಗ್ಯುಲೇಟೆಡ್ ಆಗುತ್ತೆ. ಸೊ ನೆಕ್ಸ್ಟ್ ಮೂವ್ಸ್ ಸಬ್ಸ್ಟೆನ್ಸ್ ಥ್ರೂ ದಿ ಡೈಜೆಸ್ಟಿವ್ ಟ್ರ್ಯಾಕ್ಟ್. ಅಂದರೆ ಇವಾಗ ಸಬ್ಸ್ಟೆನ್ಸ್ ಏನು ನಾವು ಊಟ ಮಾಡಿರೋವಂಥ ಸಬ್ಸ್ಟೆನ್ಸ್ ಏನಿರುತ್ತಲ್ಲ ಅದನ್ನು ಡೈಜೆಸ್ಟಿವ್ ಟ್ರ್ಯಾಕಿಂದ ಮೂಮೆಂಟ್ ಮಾಡುತ್ತೆ ಫುಲ್. ಅಂದರೆ ಇವಾಗ ಮೌತಿಂದ ಇಸೋಫೆಕನ್ಸಿಂದ ಸ್ಟಮಕ್ಕಿಗೆ, ಸ್ಟಮಕ್ಕಿಂದ ಇಂಟೆಸ್ಟೈನ್ಗೆ ಯಾವ ರೀತಿ ಇದು ಸಬ್ಸ್ಟೆನ್ಸ್ನ ಮೂವ್ ಮಾಡುತ್ತಲ್ಲ ಅದಕ್ಕೆ ಕೂಡ ಇದು ಸ್ಮೂತ್ ಮಸಲ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಕಂಟ್ರೋಲ್ಸ್ ಬ್ಲಡ್ ಫ್ಲೋ ಬೈ ರೆಗ್ಯುಲೇಟಿಂಗ್ ಡಯಾಮೀಟರ್ಸ್.
ಅಂದರೆ ಬ್ಲಡ್ ಫ್ಲೋ ಆಗೋದನ್ನು ಇದು ರೆಗ್ಯುಲೇಟ್ ಮಾಡುತ್ತೆ. ಇವಾಗ ಡಯಾಮೀಟರ್ ಅಂದರೆ ಬ್ಲಡ್ ವೆಸಲ್ಸದ್ದು ಡಯಾಮೀಟರ್ ಎಷ್ಟಿರಬೇಕು ಅಂತ ಇದು ಕಂಟ್ರೋಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಫೆಸಿಲಿಟೇಟ್ಸ್ ಫಂಕ್ಷನ್ಸ್ ಲೈಕ್ ಯೂರಿನೇಷನ್ ಆ್ಯಂಡ್ ಚೈಲ್ಡ್ ಬರ್ತ್. ಇದು ಯೂರಿನೇಷನ್ ಮಾಡುವಾಗ ಹೆಲ್ಪ್ ಮಾಡುತ್ತೆ ಮತ್ತು ಚೈಲ್ಡ್ ಬರ್ತ್ ಆಗೋವಾಗ ಸ್ಮೂತ್ ಮಸಲ್ ಏನಿದೆಯಲ್ಲ ಇದು ಫಂಕ್ಷನ್ ಮಾಡುತ್ತೆ. ಸೊ ನೆಕ್ಸ್ಟ್ ಇದರ ಎಕ್ಸಾಂಪಲ್ ನೋಡ್ಬೇಕಂತಂದರೆ ವಾಲ್ಸ್ ಆಫ್ ದಿ ಸ್ಟಮಕ್ ಆ್ಯಂಡ್ ಇಂಟೆಸ್ಟೈನ್ ಬ್ಲಡ್ ವೆಸಲ್ಸ್. ಈ ಸ್ಟಮಕ್ ಮತ್ತು ಇಂಟೆಸ್ಟೈನಲ್ಲಿ ಸಬ್ಸ್ಟೆನ್ಸ್ ಅಂದರೆ ನಾವು ಊಟ ಮಾಡಿರುವಂಥ ಸಬ್ಸ್ಟೆನ್ಸ್ನ ಮೂವ್ ಮಾಡೋಕ್ಕೆ ಇರುವಂಥ ಒಂದು ಸ್ಮೂತ್ ಮಸಲ್ಸ್ ಆಗಿರ್ತವೆ. ಮತ್ತು ಬ್ಲಡ್ ವೆಸಲ್ಸ್ ಒಳಗಡೆ ಡಯಾಮೀಟರ್ನ ರೆಗ್ಯುಲೇಟ್ ಮಾಡೋಕ್ಕೂ ಈ ಸ್ಮೂತ್ ಮಸಲ್ನ ನಾವು ನೋಡ್ಬೋದಾಗಿರುತ್ತೆ. ನೋಡಿದ್ರಲ್ಲ, ಇವತ್ತಿನ ಕ್ಲಾಸಲ್ಲಿ ನಾವು ಸ್ಮೂತ್ ಮಸಲ್, ಕಾರ್ಡಿಯಾಕ್ ಮಸಲ್ ಮತ್ತು ಸ್ಕೆಲಿಟಲ್ ಮಸಲ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಐ ಹೋಪ್ ಈ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರಿಗಾದರೂ ಈ ನೋಟ್ಸ್ ಬೇಕಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ, ನಾನು ಈ ನೋಟ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.